ಗ್ರಾಮ ಹುದ್ದೆಗಳ ರದ್ದಿಯಾಯಿತಿ ಅಧಿನಿಯಮ 1961 7ನೇ ಪ್ರಕರಣ. ನೆಕ್ಸ್ಟ್ ಪ್ಯಾರಾ. ಅನಧಿಕೃತವಾಗಿ ಸರ್ಕಾರಿ ಭೂಮಿಯಲ್ಲಿ ಇರುವ ವ್ಯಕ್ತಿಯನ್ನು ಜಮೀನಿನಿಂದ ಹೊರಹಾಕುವ ಪ್ರಕ್ರಿಯೆಯನ್ನು 1-2-1963ರಿಂದ 7-8-1978 ಒಳಗೆ ಮಾಡಿದ್ದಲ್ಲಿ ಅಂತಹ ಪ್ರಕರಣದಲ್ಲಿ ಆ ವ್ಯಕ್ತಿಯನ್ನು ಅನಧಿಕೃತ ಎಂದು ಪರಿಗಣಿಸಲಾಗದು ಮತ್ತು 7ನೇ ಪ್ರಕರಣವು ಅನ್ವಯಿಸುವುದಿಲ್ಲ. ನೆಕ್ಸ್ಟ್ ಪ್ಯಾರಾ. ನಂತರದಲ್ಲಿ ಆ ಜಮೀನನ್ನು ಆ ವ್ಯಕ್ತಿಗೆ ಮರಳಿ ಮಂಜೂರು ಮಾಡಿದ್ದಲ್ಲಿ ಅಂತಹ ವ್ಯಕ್ತಿಯು ಆ ಜಮೀನಿನ ಕಾನೂನುಬದ್ಧ ಮಾಲೀಕನಾಗುತ್ತಾನೆ. ಆದ್ದರಿಂದ 2 ಕೆಳ ನ್ಯಾಯಾಲಯಗಳು ಸರಿಯಾಗಿ ನಿರ್ಧರಿಸಿದ್ದು, ಉಚ್ಚ ನ್ಯಾಯಾಲಯವು ಅಪೀಲಿನಲ್ಲಿ ನಿರ್ಧರಿಸಿದ ಅಂಶ ಸರಿಯಾಗಿಲ್ಲ ಎಂದು ನಿರ್ಧರಿಸಿ ಅಪೀಲನ್ನು ಪರಿಗಣಿಸಲಾಗಿದೆ. ನೆಕ್ಸ್ಟ್ ಪ್ಯಾರಾ. ಚರ್ಚೆಯ ಅವಧಿಯಲ್ಲಿ ಈ ಹಿಂದೆ ಹೇಳಲಾದ ಪ್ರಶ್ನೆಗೆ ಸಂಬಂಧಿಸಿದಂತೆ ಈ ಮುಂದಿನಂತೆ ಸಹ ಅಭಿಪ್ರಾಯಪಟ್ಟಿದೆ. ನೆಕ್ಸ್ಟ್ ಪ್ಯಾರಾ. ಪ್ರಧಾನ ಅಧಿನಿಯಮದ 5 ಅಥವಾ 6ನೇ ಪ್ರಕರಣದ ಅಡಿಯಲ್ಲಿ ಆತನಿಗೆ ವಾಸ್ತವಿಕವಾಗಿ ಮರು ಮಂಜೂರಾತಿ ನೀಡಿರುವಾಗ ಮಾತ್ರ ಹಿಡುವಳಿದಾರ ಅಥವಾ ಅಧಿಕೃತ ಹಿಡುವಳಿದಾರನು ಸೇವಾ ಇನಾಮು ಭೂಮಿಯ ಹಕ್ಕನ್ನು ಪಡೆದುಕೊಳ್ಳುತ್ತಾನೆಯಾದರೂ ಅಂತಹ ಹಕ್ಕು ಪ್ರಧಾನ ಅಧಿನಿಯಮ ಜಾರಿಗೆ ಬಂದ ದಿನಾಂಕಕ್ಕೆ ಸಂಬಂಧಿಸುತ್ತದೆ ಎಂಬುದನ್ನು ನಾವು ಈಗಾಗಲೇ ಅಭಿಪ್ರಾಯಪಟ್ಟಿದ್ದೇವೆ. ಇದರಿಂದ ಅವನಿಗೆ ಮರು ಮಂಜೂರಾತಿ ನೀಡುವ ಮುಂಚೆ ಅಂತಹ ಭೂಮಿಯನ್ನು ಪರಭಾರೆ ಮಾಡಿರುವುದು ಕಂಡುಬಂದಲ್ಲಿ ಸ್ವತ್ತು ವರ್ಗಾವಣೆ ಅಧಿನಿಯಮದ 43ನೇ ಪ್ರಕರಣದಲ್ಲಿ ಒಳಗೊಂಡ ವಿಬಂಧಗಳ ಮೂಲಕ ಮಂಜೂರಾತಿ ನೀಡುವ ಸಿದ್ಧಾಂತವು ಪ್ರಧಾನ ಅಧಿನಿಯಮದ ಜಾರಿಯ ತರುವಾಯ ಅನ್ವಯಿಸುತ್ತದೆ ಮತ್ತು ಅಂತಹ ಮರು ಮಂಜೂರಾತಿ ಭೂಮಿಯ ಮೇಲೆ ಸಾಧಿಸಿಕೊಂಡ ಹಕ್ಕು ಮರು ಮಂಜೂರಾತಿಯು ನಂತರ ಪರಭಾರೆಕಾರನು ಭೂಮಿಯ ಮೇಲೆ ಒಂದು ಒಳ್ಳೆಯ ಸ್ವಾಮ್ಯವನ್ನು ಪಡೆದುಕೊಂಡು ಪರಭಾರೆ ಪಡೆದವನ ಪ್ರಯೋಜನವನ್ನು ಖಾತ್ರಿಗೊಳಿಸುತ್ತದೆ. ನೆಕ್ಸ್ಟ್ ಪ್ಯಾರಾ. ಲಕ್ಷ್ಮಣಗೌಡ ಪ್ರಕರಣದಲ್ಲಿ ಈ ಹಿಂದೆ ಹೇಳಿದ ಅಭಿಪ್ರಾಯವನ್ನು ಸೈಯದ್ ಬಶೀರ್ ಅಹಮದ್ ವಿರುದ್ಧ ಕರ್ನಾಟಕ ಸರ್ಕಾರದ ಪ್ರಕರಣದಲ್ಲಿ ಉಚ್ಚ ನ್ಯಾಯಾಲಯದ ಪೂರ್ಣ ಪೀಠವು ದೃಢೀಕರಿಸಿದೆ. ದಿನಾಂಕ 1-2-1963 ಮತ್ತು 7-8-1978 ನಡುವೆ ಮಾಡಿದ ಪರಭಾರೆಯ ಅಡಿಯಲ್ಲಿ ಪರಭಾರೆ ಪಡೆದವನ ಹಕ್ಕುಗಳನ್ನು ಪರಿಗಣಿಸುವಾಗ, ಅಂದರೆ ತಿದ್ದುಪಡಿ ಅಧಿನಿಯಮ ಜಾರಿಗೆ ಬಂದ ದಿನಾಂಕ ಮತ್ತು ಗೊತ್ತುಪಡಿಸಲಾದ ದಿನಾಂಕದ ಅವಧಿಯ ನಡುವೆ ಸಂಭವಿಸಿದ ಪರಭಾರೆ ಹಕ್ಕುಗಳನ್ನು ಪರಿಗಣಿಸುವಾಗ ಪೂರ್ಣ ಪೀಠವು ತನ್ನ ತೀರ್ಪಿನ ಪ್ಯಾರಾ 30(f) ನಲ್ಲಿ ಈ ಕೆಳಗಿನಂತೆ ಅಭಿಪ್ರಾಯಪಟ್ಟಿದೆ. ನೆಕ್ಸ್ಟ್ ಪ್ಯಾರಾ. ದಿನಾಂಕ 1-2-1963 ಮತ್ತು 7-8-1978 ನಡುವೆ ಮಾಡಿದ ಪರಭಾರೆ ಮೇರೆಗೆ ಪರಭಾರೆ ಪಡೆದವನನ್ನು ಉಚ್ಚಾಟಿಸಲು ರಾಜ್ಯ ಸರ್ಕಾರ ಅಥವಾ ಅದರ ಪ್ರಾಧಿಕಾರಗಳಿಗೆ ಈ ಅಧಿನಿಯಮದಲ್ಲಿ ಉಪಬಂಧಗಳಿರುವುದಿಲ್ಲ. ಹಾಗೆಯೇ ಪರಭಾರೆ ಪಡೆದವನು ಅಧಿಕೃತ ಹಿಡುವಳಿದಾರನಾಗಿರುವುದಿಲ್ಲ ಎಂಬುದಕ್ಕೆ 7ನೇ ಪ್ರಕರಣವು ಅನ್ವಯಿಸುವುದಿಲ್ಲ.
ದಿನಾಂಕ 1/2/1963 ಮತ್ತು ದಿನಾಂಕ 7/8/1978 ನಡುವೆ ಪರಭಾರೆ ಮಾಡಿದ ಭೂಮಿಯನ್ನು ತರುವಾಯ ಪರಭಾರೆಕಾರನಿಗೆ ಮರುಮಂಜೂರಾತಿ ಮಾಡಿದ್ದಲ್ಲಿ ಅಂಥ ಮರುಮಂಜೂರಾತಿ ಪ್ರಯೋಜನವು ಅಂದರೆ ಹಕ್ಕು ಪರಭಾರೆ ಪಡೆದವನ ಪ್ರಯೋಜನವನ್ನು ಖಾತ್ರಿಗೊಳಿಸುತ್ತದೆ. ಆ ಭೂಮಿಯು ಪರಭಾರೆಕಾರನಿಗೆ ಮರುಮಂಜೂರಾತಿಯಾಗದಿದ್ದಲ್ಲಿ ಆದರೆ ಪರಭಾರೆಕಾರನು ಹಿಡುವಳಿದಾರ ಅಥವಾ ಅಧಿಕೃತ ಹಿಡುವಳಿದಾರನಾಗಿರುವುದಿಲ್ಲವೆಂಬ ಆಧಾರದ ಮೇಲೆ ಬೇರೊಬ್ಬನಿಗೆ ಮರುಮಂಜೂರಾತಿಯಾಗಿದ್ದಲ್ಲಿ ನಂತರ ಪರಭಾರೆ ಪಡೆದವನು ಯಾವುದೇ ಹಕ್ಕಿಲ್ಲದೆ ವ್ಯಕ್ತಿಯಿಂದ ವರ್ಗಾವಣೆ ಪಡೆಯಲು ಅರ್ಹನಿರುತ್ತಾನೆ ಮತ್ತು ಮರುಮಂಜೂರಾತಿ ಪಡೆದ ಮಂಜೂರಾತಿದಾರನು ಪರಭಾರೆ ಪಡೆದವನಿಂದ ಸ್ವಾಧೀನವನ್ನು ಪಡೆದುಕೊಳ್ಳಲು ಹಕ್ಕುಳ್ಳವನಾಗಿರುತ್ತಾನೆ ಮತ್ತು ಪರಭಾರೆ ಪಡೆದವನ ಸ್ವಾಧೀನವನ್ನು ತಪ್ಪಿಸಲು ಮಂಜೂರಾತಿ ಪಡೆದವನ ಪರಿಮಿತಿಯು ಮರುಮಂಜೂರಾತಿಯ ದಿನಾಂಕದಿಂದ ಪ್ರಾರಂಭವಾಗುತ್ತದೆ. ನೆಕ್ಸ್ಟ್ ಪ್ಯಾರಾ. ಈ ಪ್ರಕರಣಗಳಲ್ಲಿ ಹೇಳಲಾದಂತೆ ಹಿಡುವಳಿದಾರನ ಹೆಸರಿನಲ್ಲಿರುವ ಸೇವಾ ಇನಾಮು ಭೂಮಿಯ ಮರುಮಂಜೂರಾತಿಯ ನಂತರ ದಿನಾಂಕ 1/2/1963 ಮತ್ತು 7/8/1978 ನಡುವೆ ಪರಭಾರೆಯಾಗಿದ್ದಲ್ಲಿ ಮರುಮಂಜೂರಾತಿಯು ಪರಭಾರೆಕಾರನ ಪ್ರಯೋಜನವನ್ನು ಖಾತ್ರಿಗೊಳಿಸುತ್ತದೆ. ಮುಂದುವರಿದು ಅಂತಹ ಮರುಮಂಜೂರಾತಿಯ ನಂತರ ಸೇವಾ ಇನಾಮು ಭೂಮಿಯ ಹಿಡುವಳಿದಾರನ ಹಕ್ಕುಸ್ವಾಮ್ಯವು ಈ ಅಧಿನಿಯಮ ಜಾರಿಗೆ ಬಂದ ದಿನಾಂಕಕ್ಕೆ ಸಂಬಂಧಪಡುವಂಥದ್ದು. ಇಂತಹ ಸಂದರ್ಭಗಳಲ್ಲಿ ಮರುಮಂಜೂರಾತಿ ನಂತರ ಪ್ರತ್ಯರ್ಜಿದಾರರ ಪೂರ್ವಿಕರ ಹಕ್ಕು ಇದರಲ್ಲಿ ಈ ಹಿಂದಿನಂತೆಯೇ ಸಂಬಂಧಿಸುತ್ತದೆ. ದಿನಾಂಕ 13/5/1971 ನಡೆದ ಪರಭಾರೆಯು ವಿಬಂಧದ ಮೂಲಕ ಮಂಜೂರಾತಿ ನೀಡಿದ ನಿಯಮಗಳ ಮೂಲಕ ಪರಿಣಾಮಕಾರಿಯಾಗಿದ್ದು ಅಂತಹ ಮರು ಮಂಜೂರಾತಿಯ ತರುವಾಯ ಅಂತಹ ಭೂಮಿಗೆ ಉತ್ತಮ ಸ್ವಾಮ್ಯವನ್ನು ಪಡೆದುಕೊಂಡಿರುವ ಪರಭಾರೆಕಾರನ ಪ್ರಯೋಜನವನ್ನು ಖಾತ್ರಿಪಡಿಸುತ್ತದೆ. ಪರಭಾರೆಯು ದಿನಾಂಕ 1/2/1963 ಮತ್ತು ದಿನಾಂಕ 7/8/1978 ನಡುವೆ ಸಂಭವಿಸಿದ್ದಲ್ಲಿ ಪರಭಾರೆಕಾರನು ಅನಧಿಕೃತ ಹಿಡುವಳಿದಾರನಾಗಿರುವುದಿಲ್ಲ ಎಂದು ಪೂರ್ಣ ಪೀಠ ಅಭಿಪ್ರಾಯಪಟ್ಟಿರುತ್ತದೆ. ಈ ಸಂದರ್ಭಗಳಲ್ಲಿ ಪರಭಾರೆಕಾರನ ಅಂದರೆ ಪ್ರಸ್ತುತ ಅಪೀಲುದಾರನ ಹಿತಾಸಕ್ತಿಯಲ್ಲಿನ ಪೂರ್ವಾಧಿಕಾರಿಯ ವಿರುದ್ಧ ಅಧಿನಿಯಮದ 7ನೇ ಪ್ರಕರಣದ ಅಡಿಯಲ್ಲಿ ಉಚ್ಚಾಟಿಸುವುದಕ್ಕಾಗಿ ವ್ಯವಹರಣೆಗಳನ್ನು ಪ್ರಾರಂಭಿಸಲು ತಹಶೀಲ್ದಾರರು ಸಕ್ಷಮ ಪ್ರಾಧಿಕಾರವಾಗಿರುವುದಿಲ್ಲ. ಆದ್ದರಿಂದ ಉಭಯ ಕೆಳ ನ್ಯಾಯಾಲಯಗಳು ವಾದಿ ಅಪೀಲುದಾರನ ಕ್ಲೇಮನ್ನು ಅಂಗೀಕರಿಸಿರುವುದು ಸೂಕ್ತವಾಗಿದೆ ಮತ್ತು ಅದನ್ನು ಸಮರ್ಥಿಸಿಕೊಂಡಿದೆ ಮತ್ತು ಉಚ್ಚ ನ್ಯಾಯಾಲಯವು ಸಮವರ್ತಿ ಅಭಿಪ್ರಾಯವನ್ನು ತಳ್ಳಿಹಾಕುವುದರಲ್ಲಿ ಮತ್ತು ಎರಡನೇ ಅಪೀಲನ್ನು ಅಂಗೀಕರಿಸುವುದರಲ್ಲಿ ಸಂಪೂರ್ಣವಾಗಿ ದೋಷವೆಸಗಿದೆ. ಹಾಗಾಗಿ ಸಿವಿಲ್ ಅಪೀಲುಗಳನ್ನು ಅನುಮತಿಸಿದೆ.